1973ನೇ ಇಸ್ವಿನಲ್ಲಿ 1989ರ ನಂತರ ಅತ್ಯಂತ ಬಹುಮತವನ್ನು ಪಡೆದು ನಮ್ಮ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಸರ್ಕಾರ ಸ್ಥಾಪನೆ ಮಾಡಿತು. ತದನಂತರ 5 ಗ್ಯಾರಂಟಿಗಳನ್ನು ಕೊಡುವುದರ ಮೂಲಕ ಇಡೀ ದೇಶದಲ್ಲಿ, ಇಡೀ ಜಗತ್ತಲ್ಲಿ ಸಿದ್ದರಾಮಯ್ಯನವರ ಆಡಳಿತ ಎಲ್ಲ ಕಡೆಗೂ ಮನೆ ಮಾತಾಯಿತು. ಇವೆಲ್ಲವನ್ನು ಸಹಿಸಕ್ಕಾಗ್ದಲೇ ಭಾರತೀಯ ಜನತಾ ಪಾರ್ಟಿ ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಹಗರಣವನ್ನ, ಅವರ ಪಕ್ಷದ ನಾಯಕರೇ ಮೂಲ ಅಧ್ಯಕ್ಷರಾಗಿರ್ತಕ್ಕಂಥ ಹಗರಣವನ್ನ ನಮ್ಮ ಪಕ್ಷದ ಮುಖ್ಯಮಂತ್ರಿಗಳಿಗೆ ಕಟ್ಟತಕ್ಕಂಥ ಅತ್ಯಂತ ಅನಾಗರಿಕ, ಅಮಾನವೀಯ ಮತ್ತು ಅಸಂವಿಧಾನಿಕ ನಡವಳಿಕೆಯನ್ನು ಭಾರತೀಯ ಜನತಾ ಪಾರ್ಟಿ ತಮ್ಮ ಗೌರವ ಮೂಲಕ ಮಾಡ್ತಾ ಇದೆ. ನಾವಾದರೂ ಒಂದೇ ಸಾಲಿನ ನಿರ್ಣಯ ಮಾಡ್ತೀವಿ. ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಜನಮೆಚ್ಚಿದ ನಾಯಕರಾದ, ಬಡವರ ಬಂಧುವಾದ, ಎಲ್ಲ 136 ಜನ ಶಾಸಕರ ಬೆಂಬಲ ಹೊಂದಿರತಕ್ಕಂಥ ಸಿದ್ದರಾಮಯ್ಯನವರು ಈ ಪ್ರಾಸಿಕ್ಯೂಷನ್ಗೆ ಎದುರ್ತಕ್ಕಂಥ ಅವಶ್ಯಕತೆ ಇಲ್ಲ. ಈ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯ ಗವರ್ನರ್ ಅಷ್ಟೇ. ಜನತಾ ಗವರ್ನರ್ ಅಲ್ಲ, ಇವರು ಭಾರತೀಯ ಜನತಾ ಪಾರ್ಟಿ ಗವರ್ನರ್ ಅಷ್ಟೇ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಇದನ್ನ ನ್ಯಾಯಾಲಯದಲ್ಲಿ ನಾವು ಹೋರಾಟ ಮಾಡ್ತೀವಿ ಹೊರತು ಪಲಾಯನ ಮಾಡೋ ಪ್ರಶ್ನೆ ಇಲ್ಲ. ಇಡೀ ರಾಜ್ಯದ ಜನತೆ, ಇಡೀ ರಾಜ್ಯದ ಎಲ್ಲ ನೊಂದವರು, ಶೋಷಿತರು, ತುಳಿತಕ್ಕೊಳಗಾದವರು, ಎಲ್ಲ ವರ್ಗದವರು ಕೂಡ ಸಿದ್ದರಾಮಯ್ಯನವ್ರ ಜೊತೆ ನಿಂತಿದ್ದಾರೆ. ಅವ್ರಿಗಾಗ್ತಕ್ಕಂಥ ಒಂದು ನೋವಿಗೆ ನಾವೆಲ್ಲರೂ ಕೂಡ ಜೊತೆಲಿ ಇರ್ತೀವಿ. ಯಾವುದೇ ಕಾರಣಕ್ಕೂ ಕೂಡ ಅವರು ಆಡಳಿತದಲ್ಲಿ ಮುಂದುವರಿತಕ್ಕಂಥ ವಿಚಾರದಲ್ಲಿ ರಾಜಿನೇ ಇಲ್ಲ. ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು. ಇದನ್ನ ಕಾನೂನಿನ ಮೂಲಕ ಹೋರಾಟ ಮಾಡಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭ ವ್ಯಕ್ತಪಡಿಸ್ತಾ, ದಯಮಾಡಿ ಎಲ್ಲ ಪ್ರತಿಭಟನಾ ನಿರತರು ಆ ಸರ್ಕಲ್ನಲ್ಲಿ ನಾವು ಒಂದು ಮಾನವ ಸರಪಳಿನ ಮಾಡಬೇಕು. ಅದ್ರ ಮಧ್ಯದಲ್ಲಿ ತಂದಿರ್ತಕ್ಕಂಥ ಈ ಒಂದು ಇದನ್ನ, ನಮ್ಮ ಹೋರಾಟವನ್ನ, ನಮ್ಮ ಈ ತೀರ್ಮಾನವನ್ನ ಪ್ರತಿಭಟನೆ